ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ 8th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ SA2 ಎಕ್ಸಾಮ್ ಕೀ ಆನ್ಸರನ್ನು ನೋಡ್ತಾ ಇದ್ದೇವೆ. ಇದು ಇಂದು ನಡೆದಂತಹ ದಿನಾಂಕ 27/3/2026 ನಡೆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಬನ್ನಿ, ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ನೋಡಬಹುದು, ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ಆಗಿತ್ತು. ನೋಡಿ, ಒಂದು ಬಾರಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಕಣ್ಣು ಹಾಯಿಸ್ಕೊಂಡು ಬನ್ನಿ. ನಂತರ ನಾವು ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇದು ನಿಮ್ಮ ಪ್ರಶ್ನೆ ಪತ್ರಿಕೆ. ನಾನೀಗ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೂ ಕೀ ಉತ್ತರಗಳನ್ನು ನೀಡ್ತೇನೆ. ಬನ್ನಿ ಈಗ ಕೀ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಫಸ್ಟ್ ನೋಡಿ, ಡ್ಯಾಶ್ ಸನ್ ರೈಸಸ್ ಇನ್ ಡ್ಯಾಶ್ ಈಸ್ಟ್ ಅಂತ ಇದೆ. ಇದಕ್ಕೆ ಉತ್ತರ ದ ಆಪ್ಷನ್ ಸಿ. ನೆಕ್ಸ್ಟ್ ಸೆಕೆಂಡ್ ಒನ್, ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್, ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇತ್ತು, ಇದು ರಿಕ್ವೆಸ್ಟ್. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ವರ್ಡ್ ರೆಗ್ಯುಲರ್ ಅಂತ ಇತ್ತು. ಇದಕ್ಕೆ ನಾವು IR ಅಂತಕ್ಕಂಥ ಒಂದು ಪ್ರಿಫಿಕ್ಸನ್ನು ಹಾಕಬೇಕು. ಅದೇನಾಗುತ್ತೆ, ಇರ್ರೆಗ್ಯುಲರ್ ಆಗುತ್ತೆ, ಆಪ್ಷನ್ ಡಿ ಇರ್. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್, CV ರಾಮನ್ ವಾಸ್ ಅ ಸೈಂಟಿಸ್ಟ್ ಅಂತ ಇದೆ. ಇಲ್ಲಿ CV ರಾಮನ್ ವರ್ಡ್ಗೆ ಕೇಳಿದ್ರು, ಅದು ನೌನ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್. ಇಲ್ಲಿ ಒಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ರು, ಅದರಲ್ಲಿ ಸ್ಕೂಲ್ ಅನ್ನುವಂಥದ್ದು ಒನ್ ಸಿಲೆಬಲ್ ವರ್ಡ್ ಆಗಿತ್ತು. ಸಿಕ್ಸ್ತ್ ಕ್ವೆಶನ್, ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್, ಶಿ ಬೇಕ್ಡ್ ದ ಕೇಕ್ ಅಂತ ಇದೆ. ಆನ್ಸರ್, ದ ಕೇಕ್ ವಾಸ್ ಬೇಕ್ಡ್ ಬೈ ಹರ್ ಆಗಬೇಕು, ಅದು ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕು ಅಂದರೆ. ನೆಕ್ಸ್ಟ್ ಸೆವೆಂತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರಾಪ್ರಿಯೇಟ್ ಟೆನ್ಸ್ ಅಂತ ಇತ್ತು. ಕಾವ್ಯ ಡ್ಯಾಶ್ ಮೆಲೋಡಿಯಸ್ಲಿ, ಅಲ್ಲಿ ಸಿಂಗ್ ಅಥವಾ ಸಿಂಗ್ಸ್ ಹಾಕಬೇಕಿತ್ತು, ಅಲ್ಲಿ ನಾವು ಸಿಂಗ್ಸನ್ನು ಹಾಕಬೇಕಾಗತ್ತೆ, ಅದು ಕರೆಕ್ಟಾಗಿ ಅಲ್ಲಿ ವಾಕ್ಯ ಬರುತ್ತೆ. ನೆಕ್ಸ್ಟ್ ಥರ್ಡ್ ಮೇನಲ್ಲಿ ಎಡಿಟಿಂಗ್ ಇತ್ತು. ದೆರ್ ಆರ್ ಬರ್ಡ್ ಇನ್ ದ ಟ್ರೀಸ್, ಆನ್ಸರಲ್ಲಿ ನಾವೇನು ಬರೀಬೇಕು, ದೆರ್ ಆರ್ ಬರ್ಡ್ಸ್ ಇನ್ ದ ಟ್ರೀ. ಇದೇನಾಗಿದೆ, ಇಲ್ಲಿ ಏನಾಗಿತ್ತು, ಸಿಂಗ್ಯುಲರ್ ಆಗಿತ್ತು, ನಾವು ಅದನ್ನು ಪ್ಲೂರಲ್ ಮಾಡಿ ಬರೀಬೇಕು, ಯಾಕಂದರೆ ಬರ್ಡ್ಸನ್ನು ಪ್ಲೂರಲ್ ಮಾಡಿ ಬರೀಬೇಕಿತ್ತು. ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಒನ್ ಸೆಂಟೆನ್ಸ್ ಆನ್ಸರ್ ಇತ್ತು. ನೋಡಿ, ವಾಟ್ ಹ್ಯಾಪನ್ಡ್ ಟು ದ ಬರ್ಡ್ ವೆನ್ ಕೌಶಿಕಾ ಗ್ಲಾಡ್ ಅಟ್ ಇಟ್ ಅಂತ ಇದೆ. ನೋಡಿ, 9ನೇ ಪ್ರಶ್ನೆಗೆ ಆನ್ಸರ್. 10ನೇ ಪ್ರಶ್ನೆಗೆ ಉತ್ತರ, ನೇಮ್ ಅಟ್ ಲೀಸ್ಟ್ 2 ಪೊಸಿಷನ್ಸ್ ದಟ್ ಲಾಲ್ ಬಹದ್ದೂರ್ ಹೆಲ್ಡ್ ಆ್ಯಸ್ ಆ್ಯನ್ ಅಡ್ಮಿನಿಸ್ಟ್ರೇಟರ್. ಇದನ್ನು ನೀವು ನೋಡಬಹುದು. ಇದಾದ ನಂತರ ನಿಮಗೆ 5th ಮೇನಲ್ಲಿ ಬರುತ್ತೆ, ಶಾರ್ಟ್ ಆನ್ಸರ್ 2-3 ಸೆಂಟೆನ್ಸ್ ಇದು ಬರುತ್ತೆ. 11ನೇದು, ಮೆನ್ಷನ್ ದ ಆಕ್ಟಿವಿಟೀಸ್ ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್ ಕ್ಲಾಸ್ ಇನ್ ಶಾಂತಿನಿಕೇತನ್. ನೋಡಬಹುದು, ಇದು ನಿಮ್ಮ ಆನ್ಸರ್. ನೆಕ್ಸ್ಟ್ 12th ಕ್ವೆಶನ್, CV ರಾಮನ್ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಫ್ರಮ್ ಹಿಸ್ ಅರ್ಲಿ ಡೇಸ್, ಜಸ್ಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೀವು ನೋಡ್ಬೋದು, ಇಲ್ಲಿ ಇದೆ. ನೆಕ್ಸ್ಟ್ 13th ಕ್ವೆಶನ್, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ ಅಗೇನ್ಸ್ಟ್ ಪ್ರಿನ್ಸ್ ಸಿದ್ಧಾರ್ಥ. ಇದಕ್ಕೆ ಉತ್ತರ. ನೆಕ್ಸ್ಟ್ 14ನೇದು, ಅದಕ್ಕೆ ಅಲ್ಲಿ ಆಯ್ಕೆಗಳು ಕೂಡ ಇದೆ, ನೋಡ್ಬೋದು, ಆರ್ ಆಪ್ಷನ್ ಇದೆ. ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್ ಇನ್ ದ ಪೋಯಮ್ ಫಾರ್ ಅ 5-year-old. ಇದಕ್ಕೆ ಉತ್ತರ ಇಲ್ಲೇ ಇದೆ. ನೆಕ್ಸ್ಟ್ 5 to 6 ಸೆಂಟೆನ್ಸ್ ಆನ್ಸರ್ ಇದು. 15th ಕ್ವೆಶನ್, ನರೇಟ್ ದ ಈವೆಂಟ್ಸ್ ದಟ್ ಲೆಡ್ ಟು ಆಲಿವರ್ ಬೀಯಿಂಗ್ ಲಾಕ್ಡ್ ಅಪ್ ಇನ್ ಅ ರೂಮ್. ಇದಕ್ಕೆ ಉತ್ತರ ನೋಡ್ಬೋದು. ನೆಕ್ಸ್ಟ್ 16ನೇ ಪ್ರಶ್ನೆ, ರೈಟ್ ದ ಸಮರಿ ಆಫ್ ದ ಪೋಯಮ್ ಸಂಬಡೀಸ್ ಮದರ್. ಇದನ್ನು ಬರೀಬಹುದು. ಅದಾದ ನಂತರ ಬರುವಂಥದ್ದು ಎಕ್ಸ್ಟ್ರಾಕ್ಟ್ ಕ್ವೆಶನ್. ನೋಡಿ, ಪಿಕಪ್ ದಟ್ ಸ್ಟಿಕ್. ಇದಕ್ಕೆ ಕೂಡ ಇಲ್ಲಿ 3 ಪ್ರಶ್ನೆಗಳು ಕೊಟ್ಟಿದ್ರು, ಸಬ್ ಕ್ವೆಶನ್, ಅದಕ್ಕೆ ಉತ್ತರಗಳು ಇತ್ತು. 18ನೇದು, ವಿ ವರ್ ಟೇಕನ್ ಫ್ರಮ್ ದ ಓವರ್ ಬೆಡ್ ಆ್ಯಂಡ್ ದ ಮೈನ್ ಅಂತ ಉಂಟು. ಇದಕ್ಕೂ ಕೂಡ A ಮತ್ತು B ಪ್ರಶ್ನೆಗಳು ಇತ್ತು, ಅದಕ್ಕೆ ಉತ್ತರಗಳನ್ನು ನಿಮಗೆ ನೋಡಬಹುದು. ಅದಾದ ನಂತರ ಬರ್ತಕ್ಕಂಥದ್ದೇ ಪ್ರೊಫೈಲ್ ರೈಟಿಂಗ್. 19ನೇದು, ರಸ್ಕಿನ್ ಬಾಂಡ್ ಪ್ರೊಫೈಲ್ ಪ್ಯಾರಾಗ್ರಾಫ್. ನೋಡಿ, ರಸ್ಕಿನ್ ಬಾಂಡ್ ಬಗ್ಗೆ ನೀವು ಈ ರೀತಿಯಾಗಿ ಬರೀಬೇಕಾಯಿತು. ಅದಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್, ಅಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಒಂದು ಮರವನ್ನು ಕಟ್ ಮಾಡ್ತಕ್ಕಂತಹ ಒಂದು ಚಿತ್ರ ಉಂಟು, ಅದನ್ನು ನೋಡಿ ನೀವು ನಿಮಗೆ ಅನ್ನಿಸಿರತಕ್ಕಂತಹ ವಾಕ್ಯಗಳಲ್ಲಿ ನೀವು ಅದನ್ನು ಬರೀಬೇಕು. ಅದಾದ ನಂತರ 21th ಕ್ವೆಶನ್ ನೋಡಿ, ಬ್ಯೂಟಿ ಇನ್ ಸೀನ್, ಈ ಒಂದು ಪದ್ಯ ಭಾಗ ಕೊಟ್ಟಿದ್ದರು. ಅದಾದ ನಂತರ
ರೀಡಿಂಗ್ ಪ್ಯಾಸೇಜ್ ನೋಡಿ 22ನೇ ಪ್ರಶ್ನೆ. ಆ ಪ್ಯಾಸೇಜನ್ನು ಓದಿ ನೀವು ಈ 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಿತ್ತು. ವೇರ್ ಡಿಡ್ ದ ಫ್ಯಾಮಿಲಿ ಗೋ ಅಂತ ಇತ್ತು. ದೇ ವೆಂಟ್ ಟು ದ ಬೀಚ್. ವಾಟ್ ಡಿಡ್ ದ ಚಿಲ್ಡ್ರನ್ ಡೂ? ದೇ ಪ್ಲೇಡ್ ಗೇಮ್ಸ್, ಬಿಲ್ಟ್ ಸ್ಯಾಂಡ್ ಕ್ಯಾಟ್ಸ್ ಆ್ಯಂಡ್ ಕಲೆಕ್ಟೆಡ್ ಸೀಶೆಲ್ಸ್. ನೆಕ್ಸ್ಟ್ ಎಸ್ಸೆ ರೇಟಿಂಗ್ ಇತ್ತು. ಎಸ್ಸೆ ರೇಟಿಂಗ್ ನೋಡಿ ಮೈ ಸ್ಕೂಲ್ ಬಗ್ಗೆ ಕೇಳಿದರು. ನೀವು ಇದರಲ್ಲಿ ಸ್ವಲ್ಪ ಅಂಶಗಳಿದೆ, ನೀವು ಸ್ವಲ್ಪ ಇನ್ನೂ ಹೆಚ್ಚಿನ ಅಂಶಗಳನ್ನು ಬರೆದಿರಬೇಕು. ನೆಕ್ಸ್ಟ್ 24ನೇ ಪ್ರಶ್ನೆ ಏನು ಲೆಟರ್ ರೈಟಿಂಗ್ ಆಗಿತ್ತು. ನೋಡಬಹುದು ನೀವು ಬರೆದಿರುವಂತಹ ಲೆಟರ್ನಲ್ಲಿ ಈ ಎಲ್ಲ ಅಂಶಗಳು ಇದ್ದರೆ ನಿಮಗೆ ಅದಕ್ಕೆ ಸಂಪೂರ್ಣ ಮಾರ್ಕನ್ನು ಕೊಡ್ತಾರೆ. ಈ ಎಲ್ಲ ಅಂಶಗಳು ನಿಮ್ಮ ಆನ್ಸರ್ನಲ್ಲಿ ಇದ್ದು ನೀವು ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ನೀವು ಪತ್ರವನ್ನು ಅಫಿಷಿಯಲ್ ರೀತಿಯಲ್ಲಿ ಬರೆದಿದ್ರೆ ನಿಮಗೆ ಖಂಡಿತವಾಗಲೂ ಕಂಪ್ಲೀಟ್ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗ್ತಿರೋಣ. ಅಲ್ಲಿಯವರೆಗೆ ಧನ್ಯವಾದಗಳು.